ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ಚೈಲ್ಡ್ ಲಾಕ್ ಬಗ್ಗೆ. ಚೈಲ್ಡ್ ಲಾಕ್ ಅನ್ನೋದು ಈ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಸೇಫ್ಟಿಗೆ ಅಂತ ಮಾಡಿರೋದು. ಮಕ್ಕಳು ಬಂದ್ರೆ ಸುಮ್ಮನೆ ಕುತ್ಕೊಳ್ಳಲ್ಲ, ಡೋರ್ ತೆಗೆಯೋದು ಅದು ಇದು ಮಾಡ್ತಾನೆ ಇರ್ತಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಅವರೇ ಹೇಳಲ್ಲ, ನಾನು ಹೇಳಲ್ಲ. ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಚೈಲ್ಡ್ ಲಾಕ್ ನ ಕೊಟ್ಟಿರೋದು. ಆಯ್ತು. ಆಮೇಲೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಅದ್ರಲ್ಲೂ ಹೊಸ ಡ್ರೈವರ್ಗಳಂತೂ ಗೊತ್ತೇ ಇರಲ್ಲ ಚೈಲ್ಡ್ ಲಾಕ್ ಅಂದ್ರೆ ಯಾವ್ದು ಅಂತ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ, ಬೇರೆಯವ್ರಿಗೇನು ಕೇಳಿ ನನ್ಗೆ ಗೊತ್ತಿರ್ಲಿಲ್ಲ ಚೈಲ್ಡ್ ಲಾಕ್ ಅಂದ್ರೆ ಯಾವ್ದು ಅಂತ. ಡ್ರೈವರ್ ಡೋರು ಸೈಡ್ ಬರೋ ರೈಟ್ ಸೈಡ್ ನ ನೋಡಿ, ಇದ್ರಲ್ಲಿ ಲಾಕ್ ಮಾಡೋದು ಅನ್ಲಾಕ್ ಮಾಡೋದನ್ನ ಚೈಲ್ಡ್ ಲಾಕ್ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಈ ಚೈಲ್ಡ್ ಲಾಕ್ ಅಲ್ಲ. ಮಕ್ಕಳು ಬಂದ್ರೆ ಸುಮ್ನೆ ಕೂತ್ಕೊಳ್ಳಲ್ಲ ನೋಡಿ, ಈ ತರ ಎಲ್ಲ ಎಳಿತಾ ಇರುತ್ತೆ. ಇದನ್ನ ನೋಡಿ, ಇದು ಲಾಕ್ ಮಾಡಿದ್ರು ಇದನ್ನು ತೆಗೆದು ಹಿಂಗೆ ತೆಗ್ದಿದ ತಕ್ಷಣ ಡೋರ್ ಓಪನ್ ಆಗೇ ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೊಟ್ಟಿರೋದು, ಆ ಪರ್ಪಸ್ಗೆ ಕೊಟ್ಟಿರೋದು, ಇದು ಸೇಫ್ಟಿ ಅಂತ. ಬಟ್ ಅದು ಬಂದು ಓನ್ಲಿ ಬ್ಯಾಕ್ ಸೈಡ್ ಡೋರ್ಗೆ, 2 ಡೋರಿಗೆ ಮಾತ್ರ ಇರೋದು. ಫ್ರಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಓಕೆ, ಅದು ಯಾವ ತರ ಯೂಸ್ ಮಾಡೋದು, ಎಲ್ಲಿದೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬ್ಯಾಕ್ ಸೈಡ್ ಸೀಟಲ್ಲಿ ಕೂತಿದ್ದೀನಿ. ಆಯ್ತು. ಆಮೇಲೆ ನೋಡಿ, ಬ್ಯಾಕ್ ಸೈಡ್ ಡೋರು ಲೆಫ್ಟ್ ಸೈಡ್ದು. ಸೊ ಮಕ್ಕಳು ಬಂದ್ರೆ ನೋಡಿ, ಈ ತರ ಲಾಕ್ ಆದ್ರೂ ಇದನ್ನು ಎಳೆದು ಇದನ್ನು ತೆಗ್ದು ಅನ್ಲಾಕ್ ಮಾಡೇ ಬಿಡ್ತಾರೆ. ನೋಡಿ, ಡೋರ್ ಓಪನ್ ಆಗೇ ಬಿಡುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಈಗ ಇದನ್ನ ಅನ್ಲಾಕ್ ಮಾಡಿನೂ ಇದನ್ನ ನೋಡಿ, ಇದನ್ನ ಅನ್ಲಾಕ್ ಮಾಡಿನೂ ಹಿಂಗ್ ತೆಗೆದ್ರೆ ಡೋರ್ ಓಪನ್ ಆಗಲ್ಲ. ಅದನ್ನೇ ಚೈಲ್ಡ್ ಲಾಕ್ ಅನ್ನೋದು. ಚೈಲ್ಡ್ ಲಾಕ್ ಈಗ ನೋಡಿ ಎಲ್ಲಿ ಆನ್ ಮಾಡೋದಂತ ತೋರಿಸ್ಕೊಡ್ತೀನಿ. ಹಂಗೆ ತೋರಿಸ್ತೀನಿ ನೋಡಿ. ಡೋರ್ ತೆಗೆದ್ರೆ ಹೋಲ್ ಇದೆ ನೋಡ್ರಿ, ಮತ್ತೆ ಬ್ಲಾಕ್ ಅಂತ ಬರ್ದಿದ್ದಾರೆ. ಕೆಲವು ಹೊಸ ಗಾಡಿಗಳಿಗೆ ಈ ತರ ಸ್ಟಿಕ್ಕರ್ ಹಾಕಿರ್ತಾರೆ, ಹೊಸ ಗಾಡಿಗಳಿಗೆ ಹಂಗೇನೆ ಮಾಡಿರ್ತಾರೆ. ನನ್ ಕಿತ್ತಾಗ ತುಂಬಾ ದಿನ ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಇದ್ರ ಒಳಗಡೆ ಒಂದು ಚಿಕ್ಕದೊಂದು ಲಾಕ್ ಇದೆ ನೋಡಿ, ಎಷ್ಟೇನಿಲ್ಲ. ಅದನ್ನ ಲೆಫ್ಟ್ ಸೈಡ್ ಹಿಂಗೆ ಜರುಗಿಸ್ಬೇಕು ನೋಡಿ. ಅದು ಇವಾಗ ಅನ್ಲಾಕ್ ಅಲ್ಲಿ ಇದೆ. ಈ ತರ ಲೆಫ್ಟ್ ಸೈಡ್ ಜರುಗಿಸಿದ್ರೆ ಲಾಕ್ ಆಗುತ್ತೆ. ಏನಿಲ್ಲ, ಮತ್ತೆ ಅನ್ಲಾಕ್ ಮಾಡ್ಬೇಕಂದ್ರೆ ಮತ್ತೆ ರೈಟ್ ಸೈಡ್ ನ ಜರುಗಿಸಿದ್ರೆ ಆಯ್ತು. ಸರಿ, ನೋಡೋಣ ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಈಗ ಚೈಲ್ಡ್ ಲಾಕ್ ಮಾಡಿದೀವಿ ಲೆಫ್ಟ್ ಸೈಡ್ ಡೋರ್ ಅಲ್ಲಿ. ಸೊ ನೋಡಿ, ಈಗ ಏನೇ ಮಾಡಿದ್ರು ಓಪನ್ ಆಗಲ್ಲ ಇದು ಯಾವುದೇ ಕಾರಣಕ್ಕೂ. ಏನ್ ಮಾಡಿದ್ರು ಓಪನ್ ಆಗಲ್ಲ. ಹೊರಗಡೆಯಿಂದ ಓಪನ್ ಆಗುತ್ತೆ ಅಷ್ಟೇ. ಬಟ್ ಇದು ನೋಡಿ, ಇದು ಅನ್ಲಾಕ್ ಆಗಿರ್ಬೇಕು. ಇದು ಏನಾದ್ರೂ ಲಾಕ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದನೂ ಓಪನ್ ಆಗಲ್ಲ. ಇದು ಅನ್ಲಾಕ್ ಇದ್ರೆ ಮಾತ್ರನೇ ಹೊರಗಡೆಯಿಂದ ಓಪನ್ ಆಗೋದು. ಓಕೆನಾ? ಆಯ್ತು. ಆಮೇಲೆ ಬನ್ನಿ ಹೊರಗಡೆಯಿಂದ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಅಂತ. ನಾನು ಲೆಫ್ಟ್ ಸೈಡ್ ಡೋರಿಗೆ ಮಾಡಿದ್ದೀನಿ. ಈಗ ನಾನು ರೈಟ್ ಸೈಡ್ ಡೋರಿಂದ ಇಳಿದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಇದ್ರಲ್ಲಿ ಓಪನ್ ಆಗೇ ಬಿಡುತ್ತೆ. ಇದ್ರಲ್ಲಿ ಚೈಲ್ಡ್ ಲಾಕ್ ಆಗಿಲ್ಲ ನೋಡಿ. ನೋಡಿ ಈಗ ಅದೇ, ಇಲ್ಲಿ ಚೈಲ್ಡ್ ಲಾಕ್ ಆಗಿಲ್ಲ, ಇದು ನಾರ್ಮಲ್ ಲಾಕ್ ಆಗಿದೆ. ಅನ್ಲಾಕ್ ಮಾಡಿದ ತಕ್ಷಣ ನೋಡಿ ಓಪನ್ ಆಗೇ ಬಿಡುತ್ತೆ ಅಷ್ಟೇ. ಬನ್ನಿ ಈಗ ಆ ಕಡೆ ತೋರಿಸ್ತೀನಿ ನೋಡಿ. ಇದು ಲಾಕ್ ಆಗಿದೆ, ಹೊರಗಡೆಯಿಂದ ಓಪನ್ ಆಗುತ್ತೆ. ಅದು ಇನ್ ಕೇಸ್ ಇದು ಲಾಕ್ ಓಪನ್ ಇದ್ರೆ ಮಾತ್ರ. ಇದೇನಾದ್ರೂ ಲಾಕ್ ಇದ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ನೋಡಿ, ಈಗ ನಾನು ಲಾಕ್ ಮಾಡಿದ್ದೀನಿ, ಕ್ಲೋಸ್ ಮಾಡ್ತೀನಿ ನೋಡಿ. ಈಗ ಓಪನ್ ಆಗಲ್ಲ, ನಮಗೆಲ್ಲ ಗೊತ್ತಾಗೋಯ್ತು, ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಸೊ ಚೈಲ್ಡ್ ಲಾಕ್ ಅಂದ್ರೆ ಇದೆ ಫ್ರೆಂಡ್ಸ್. ಯಾರಿಗೆಲ್ಲ ಚೈಲ್ಡ್ ಲಾಕ್ ಬಗ್ಗೆ ಗೊತ್ತಿಲ್ವೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೇ ತಪ್ಪಿಳಿದ್ರು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.